ಸ್ನೇಹಿತರೆ ನಮಸ್ಕಾರ. ಸಂತೋಷ್ ಮಾತಾಡೋದು, ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರು. ನೋಡಿ, ಸುಮಾರು ಒಂದು 2-3 ದಿನದಿಂದ ನಮ್ಮ ಸ್ನೇಹಿತರು ಒಬ್ರು ಕಾಲ್ ಮಾಡಿದ್ರು. ಜೊತೆಗೆ ಭೈರವ ಅವರು ಕೂಡ ಕಾಲ್ ಮಾಡಿದ್ರು. ಅವ್ರನ್ನ ತೋರಿಸಿ, ಭೈರವ ಅಂತೇಳಿ. ಜೊತೆಗೆ ಅವರ ಸ್ನೇಹಿತರು ಬಸವರಾಜು ಅಂತೇಳಿ, ಬಸವರಾಜು ಅಂತೇಳಿ. ಸೊ ಇವರು ಒಂದು ಟ್ರಾವೆಲ್ಸ್ನಲ್ಲಿ ಗಾಡಿಯನ್ನು ತಗೊಂಡು ಟ್ರಾವೆಲ್ಸಲ್ಲಿ ಗಾಡಿ ತೊಗೊಂಡು ಅಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗಿ ಗಾಡಿಗಳು ತೊಂದರೆ ಆಗಿತ್ತು. ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. ಸಂಬಂಧಪಟ್ಟಿರೋ ಹಾಗೆ ಏನು ವಿಚಾರಗಳಿದೆ ಅಂತೇಳಿ ಬನ್ನಿ ಆಫೀಸಲ್ಲಿ ಮಾತಾಡೋಣ ಅಂತ ಹೇಳಿದೆ. ಸೊ ಇವತ್ತು ಆಫೀಸ್ ಹತ್ರ ಬಂದಿದ್ದಾರೆ. ವಿಚಾರ ಏನು ಅಂತೇಳಿ ಕಂಪ್ಲೀಟಾಗಿ ಅವರ ಒಂದು ಬಾಯಿಂದನೇ ಕೇಳಿಸ್ಕೊಳ್ಳಿ. ಜೊತೆಗೆ ಅದಾದಮೇಲೆ ಫೈನಲ್ ಆಗಿ ಏನಾಗಿದೆ ಅನ್ನೋದನ್ನು ನಾನು ಕೊನೆಯದಾಗಿ ತಿಳಿಸೋಂಥ ಕೆಲಸನ ಮಾಡ್ತೀನಿ. ಮೊದಲನೇದಾಗಿ ನೀವು ಮಾತಾಡಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಬಸವರಾಜ್ ಅಂತ. ಆ ಗಾಡಿ ತೊಗೊಂಡಿದ್ವಿ. ಒಂದು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ವಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ನಮ್ಮ ಭೈರವ ಅಣ್ಣವರು ಕೊಟ್ಟಿದ್ವಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರಿ ಗಾಡಿ ತಗೊಂಡು. ಯಾವುದೋ ಸ್ವಿಫ್ಟ್ ಟೂರ್. ಅದನ್ನ ಮತ್ತೆ ಇವ್ರಿಗೆ ಗಾಡಿ 1 ಲಕ್ಷಕ್ಕೆ ಅವ್ರಿಗೆ ಎಷ್ಟು ತಿಂಗಳ ಗಾಡಿ ಓಡಿಸಿದ್ರಿ ನೀವು? 7 ತಿಂಗಳು ಗಾಡಿ ಓಡಿಸಿದ್ವಿ. 7 ತಿಂಗಳ ಗಾಡಿ ಓಡಿಸಿ ನಿಮಗೆ ನೀವೇನು ಕೊಟ್ರಿ ಅವ್ರಿಗೆ? ನಮ್ಮ ಕೈಲಿ ಓಡಿಸೋಕ್ಕಾಗಲ್ಲ ಅಂತಾನೆ ಕೊಟ್ಟಿದ್ವಿ. ಏನು ಸಮಸ್ಯೆ? ನಮಗೆ ಒಂದು ಸ್ವಲ್ಪ ಏನೋ ಮೈ ಒಂದು ಸ್ವಲ್ಪ ಹುಷಾರಿಲ್ಲ. ನಿಮ್ಗೆ ಗಾಡಿ ಬೇಡ ಅಂತೇಳಿ ಗಾಡಿ ಸೇಲ್ ಮಾಡಿದ್ರಿ. ಗಾಡಿ ಬಂದು ಟ್ರಾವೆಲ್ಸ್ ನೀವು ತಗೊಂಡ್ರಿ? ನೀವು ಎಷ್ಟಕ್ಕೆ ತಗೊಂಡ್ರಿ? 1.35 ಕೊಡ್ತಾವೆ. ನೀವು 1 ಲಕ್ಷ ಕೊಟ್ಟು ಡೌನ್ ಪೇಮೆಂಟ್ ಕೊಟ್ಟು ನೀವು ಗಾಡಿ ತಗೊಂಡಿದ್ರಿ. ನಿಮ್ಮ ಹತ್ರ ಇವರು 1,30,000 ಕೊಟ್ಟು ತಗೊಂಡ್ರಿ. 1.25 ಇವ್ರಿಗೆ, ಮಧ್ಯವರ್ತಿಗೆ 10 ಬ್ರೋಕರ್. ಟ್ರಾವೆಲ್ಸ್ ಅಲ್ಲಿ 5,000 ಅಗ್ರಿಮೆಂಟ್ ಪೇಪರ್ ಅಂತ ಕೊಟ್ಟಿದ್ದೀವಿ. ಓಕೆ, 1,40,000 ಆಯ್ತು. 40,000 ಒಂದು 20 ಇವ್ರಿಗೆ, 10,000 ಬ್ರೋಕರ್ಗೆ, 5,000 ಟ್ರಾವೆಲ್ಸ್ ಅವ್ರಿಗೆ. ಸರಿ, ಅದಾದ್ಮೇಲೆ ಏನಾಯ್ತು ಸರ್? ಅದಾದ್ಮೇಲೆ ನಾನು ಡ್ಯೂಟಿಗೆ ಹೋದೆ. 2.5 ಅಂದ್ರೆ ಬುಧವಾರ, ಗುರುವಾರ, ಶುಕ್ರವಾರ 3 ದಿನ ಡ್ಯೂಟಿ ಮಾಡಿದೆ. ಅವ್ರು 6 ಕೊಡ್ತೀನಿ ಅಂತ ಹೇಳಿದ್ರು. ನಾನು ಮಾಡಕ್ಕೆ ರಫ್ ಅಂದ್ರೆ ಡ್ಯೂಟಿ ಮಾಡಿದ್ರೆ ಬೆಳಿಗ್ಗೆ 9 ಗಂಟೆ ನಿಮಗೆ ವರ್ಕೌಟ್ ಆಗಿಲ್ಲ ಡ್ಯೂಟಿ? ನನಗೆ ವರ್ಕೌಟ್ ಆಗಿಲ್ಲ. ಅದೇನೇ ಮಾಡೋ 1,000 ಉಳಿತದೆ. 1,000ಕ್ಕೆ ನಾ ಯಾಕೆ ಇಷ್ಟೊತ್ತು 12, 14 ಡ್ಯೂಟಿ ಮಾಡಬೇಕು? ನಂಗೆ ವರ್ಕೌಟ್ ಆಗಲ್ಲ ಸರ್, ಗಾಡಿ ವಾಪಸ್ ಕೊಡ್ತೀನಿ ಅಂತ ಹೇಳಿದೆ. ನಿಂಗೆ ಯಾರು ಗಾಡಿ ಕೊಟ್ಟರು ಅವ್ರು ಕರ್ಕೊಪ್ಪ ಅಂದರು. ಅಷ್ಟೊತ್ತಿದ್ರು ಸ್ವಲ್ಪ ಡಿಲೇ ಮಾಡಿದ್ರು. ನಾನು ತಗೊಂಡು ವಾಪಸ್ ಗಾಡಿ ಕೊಟ್ಟಿದ್ವಿ. ಕೊಡ್ತೀನಿ ಅಂತ ಹೇಳಿದ್ರು. ಈಗ ಬಟ್ ಅಮೌಂಟ್ ಕೊಡೋಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಸೊ ಇದು ವಾಸ್ತವ. ಏನಂದರೆ ಮುಂದಕ್ಕೆ ಬಂದ್ಬಿಡಿ ಸರ್. ಸ್ವಿಫ್ಟ್ ಡಿಸೈರ್ ಟೂರ್, ಸ್ವಿಫ್ಟ್ ಟೂರ್ ಅಲ್ವಾ? ಡಿಸೈರ್ ಟೂರ್, ಸ್ವಿಫ್ಟ್ ಟೂರ್ ವೆಹಿಕಲ್ನ ತೊಗೊಂಡಿರ್ತಾರೆ. ಸುಮಾರು ಒಂದು 7 ತಿಂಗಳ ಹಿಂದೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಬಸವರಾಜ್ ಅವರು ತೊಗೊಂಡಿರ್ತಾರೆ. ಅದಾದಮೇಲೆ ಪಾಪ 7 ತಿಂಗಳು ಡ್ಯೂಟಿ ಮಾಡಿರ್ತಾರೆ. ಅದಾದಮೇಲೆ ಅವ್ರದ್ದೇನು ಪೇಮೆಂಟ್ ಸಲ್ಲಬೇಕು ಅದು ಸ್ವಲ್ಪ ಇರುತ್ತೆ. ಬಟ್ ಆದರೆ ಡೌನ್ ಪೇಮೆಂಟ್ ಕೊಟ್ಟಿರೋಂಥ ಅಮೌಂಟು ವಾಪಸ್ ಬಂದಿರೋದಿಲ್ಲ. ಆ ಅಮೌಂಟ್ನ ಗಾಡಿನ ಭೈರವಾಗಿ ಸೇಲ್ ಮಾಡ್ತಾರೆ. 1 ಲಕ್ಷಕ್ಕೆ ತೊಗೊಂಡಿರೋಂಥ ಗಾಡಿ 1.20ಕ್ಕೆ ಬಸವರಾಜು ಅವರು ತೊಗೊತಾರೆ. ಭೈರವ. ಅದಾದಮೇಲೆ ಡ್ಯೂಟಿ ಸೆಟ್ ಆಗ್ತಲೇ ಇರೋದ್ರಿಂದ ಗಾಡಿನ ಸರೆಂಡರ್ ಮಾಡಿದ್ದಾರೆ ಟ್ರಾವೆಲ್ಸ್ ಅವರು. ಹೌದು, ಟ್ರಾವೆಲ್ಸ್ ಅವ್ರಿಗೆ ಗಾಡಿ ಸರೆಂಡರ್ ಮಾಡಿದ್ದಾರೆ. ಅದಾದಮೇಲೆ 2 ತಿಂಗಳಿಂದ ಪೇಮೆಂಟ್ಗೆ ಓಡಾಡ್ತಾ ಇದ್ದಾರೆ, ಕೊಡ್ತಾ ಇಲ್ಲ ಪೇಮೆಂಟು ಅನ್ನೋದು ನಿಮ್ಮ ಪ್ರಶ್ನೆ. ಹೌದು, ಯಾರೋ ಭೈರವಂದು ಮತ್ತೆ ಬಸವರಾಜು, ಕರೆಕ್ಟಾ? ಸೊ ನಿಮ್ಮ ಪೇಮೆಂಟ್ ವಿಚಾರವಾಗಿ ಇವತ್ತು ನನ್ನ ಆಫೀಸಿಗೆ ಬಂದಿದ್ರೆ, ಈ ನಮಗಿಂತ ಮುಂಚೆ ಯಾರ ಹತ್ರ ನಾನು ಹೋಗಿದ್ರ? ಕೆಲವು ಟ್ರಾವೆಲ್ಸ್ ಸಂಘಟನೆ ಹತ್ರ ಹೋಗಿದೆ. ಬಟ್ ಅವರು ಪೇಪರ್ ಇಲ್ಲ, ಅದಿಲ್ಲ ಅಂತ ಹೇಳಿ ಏನು ಮಾಡಿಲ್ಲ. ಕೆಲವು ಮೆಂಬರ್ ಆಗಿದ್ರೆ ಅದಾಗಿದ್ರೆ ಅಂತ ಕೇಳಿದ್ರು. ನಾವು ಓಲ್ಡ್ ಮೆಂಬರ್ ಅಂತ ಹೇಳಿದ್ರು, ರೆಸ್ಪಾನ್ಸ್ ಏನು ಮಾಡಿಲ್ಲ. ಆಯ್ತಪ್ಪ, ಮಾನವೀಯತೆ ಅದಾರ, ಏನೋ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳಿದೆ. ಬಟ್ ಅವರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ. ಮಾತಾಡ್ತೀನಿ, ನಂಬರ್ ಕಳಿಸಿದ್ರು. ಬಟ್ ಮಾತಾಡೋ ಹೊರತು ಯಾವುದೂ ಬಗೆಹರಿದಿಲ್ಲ. ನಮ್ಮ ಹತ್ರ ಮೆಂಬರ್ಶಿಪ್ ತಗೊಂಡಿದ್ದೀರಾ? ಇಲ್ಲ, ತಗೊಂಡಿಲ್ಲ. ಮತ್ತೆ ಯಾಕೆ ಬಂದ್ರಿ? ಹಿಂಗೆ ಇವರು ಹಳೆ ಸಂಘಟನೆ ಇದ್ದೋ, ಹಂಗಾಗಿ ಯಾರು ಹೇಳಿದ್ರು, ನಮಗೆ ಪ್ಲಾಸ್ ಆಗಿರಲಿಲ್ಲ. ಹಾಗೆ ನಾವು ಬೇರೆ ಕಡೆ ಕೆಲಸ ಮಾಡ್ತಾ ಡ್ರೈನ್ ಫೀಲ್ಡ್ ಇದ್ರಿಲ್ಲ, ಟ್ಯಾಕ್ಸ್ ಫೀಲ್ಡ್ ಇದ್ರಿಲ್ಲ. ಮತ್ತು ಈಗ ಟ್ಯಾಕ್ಸ್ ಫೀಲ್ಡ್ ಬಂದು ಈಗ ಹಳೆ ಸಂಘಟನೆಲಿದ್ದು ಸ್ವಲ್ಪ ಎನಿಗೇಸ್ ಆಗಿ ಯಾವ ಸಂಘಟನೆ ಬೇಡ ಅಂತಿದ್ದೋ, ಈಗ ಗೊತ್ತಾದ್ಮೇಲೆ ಇರುವಂಥ ಬಂದು ಮಾತಾಡ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇದೊಂದು ನಮಗೂ ಏನಾದ್ರು ತೊಂದರೆ ಮಾಡ್ಕೊಟ್ಟಿದ್ದೀವಿ, ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇರಲಿ ಬಿಡಿ. ಈಗ ನೋಡಿ ಸ್ನೇಹಿತರೆ, ನೋಡಿ ಟ್ರಾವೆಲ್ಸ್ ಹೆಸರು ಬೇಡ, ಯಾಕೆ ಬೇಡ ಅನ್ನೋದನ್ನು ಹೇಳ್ತೀನಿ. ಭೈರವ್ ಅವ್ರದ್ದು ಮತ್ತು ಬಸವರಾಜು ಅವರು ಒಂದು ಕಮ್ಯುನಿಕೇಷನ್ ಮೇಲೆ ಒಂದು ಟ್ರಾವೆಲ್ಸಿಂದ ಗಾಡಿ ತೊಗೊಂಡಿರೋಂಥದ್ದನ್ನು ತೊಗೊಂಡಿರ್ತಾರೆ. ಬಟ್ ಆದರೆ ಟ್ರಾವೆಲ್ಸ್ ಅವ್ರದ್ದು ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಮತ್ತು ಅವ್ರದ್ದೇ ಆದಂಥ ಪ್ರೊಸೀಜರ್ಸ್ಗಳಿರ್ತವೆ. ಈ ನಮ್ಮ ಏನು ಟ್ಯಾಕ್ಸಿ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಕಂಪ್ನಿಲಿ ಡ್ಯೂಟಿ ಮಾಡ್ತಕ್ಕಂಥವ್ರು, ಕಂಪ್ನಿಲಿ ಗಾಡಿ ತೊಗೊಬೇಕಾದ್ರೆ ದಯವಿಟ್ಟು ಮೊದಲು ಏನು ಅಗ್ರಿಮೆಂಟ್ ಕಾಪಿ ಇರುತ್ತೆ, ನೀವು ಗಾಡಿ ತೊಗೋಬೇಕಾದ್ರೆ ಅಗ್ರಿಮೆಂಟ್ ಕಾಪಿನ ಓದುವಂಥ ಕೆಲಸನ ಮಾಡಿ. ಅದನ್ನೆಲ್ಲ ಓದಿದ್ಮೇಲೆ ಅದಕ್ಕೆ ನೀವು ಬದ್ಧರಾಗಿರ್ತೀವಿ ಅನ್ನೋದಾದರೆ ಗಾಡಿಗಳನ್ನ ಟ್ರಾವೆಲ್ಸ್ಗಳ ಹತ್ರ ತೊಗೊಳ್ಳಿ.
ಒಂದು ವೇಳೆ ಸುಮ್ಮನೆ ಇವಾಗ ಗಾಡಿ ಎಲ್ಲ ಯಾವುದೋ ಗಾಡಿ ಸಿಕ್ಬಿಡುತ್ತೆ 1,50,000 50,000 ಇಲ್ಲ 2 ಲಕ್ಷ ಕೊಟ್ಟರೆ ದೊಡ್ಡ ದೊಡ್ಡ ಗಾಡಿ ಕೊಟ್ಬಿಡ್ತಾರೆ ಅಂತ ಹೇಳಿ ಆಸೆಯಲ್ಲಿ ತೊಗೊಂಡು ಅದಾದಮೇಲೆ ದುಡಿಯೋಕ್ಕಾಗ್ದಿರೋಂಥ ಟೈಮಲ್ಲಿ ಅಥವಾ ವರ್ಕೌಟ್ ಆಗದಲ್ಲೇ ಇರುವಂಥ ಸಂದರ್ಭದಲ್ಲಿ ಸುಮ್ಮನೆ ಸಮಸ್ಯೆಗಳನ್ನು ಮೈ ಮೇಲೆ ಎಳ್ಕೊಳಕ್ಕೆ ಹೋಗ್ಬಿಡಿ. ಈಗೇನು ಬಸವರಾಜು ಮತ್ತು ಭೈರವ್ ಅವ್ರು ಮಾಡ್ಕೊಂಡಿದ್ದಾರೆ ಅದೇ ಪರಿಸ್ಥಿತಿ. ಮತ್ತು ಇನ್ನೊಂದು ನಾನೊಂದು ಏನು ಹೇಳ್ತೀನಿ ಅಂದರೆ, ಈ ಫ್ರೆಂಡ್ಶಿಪ್ಪು ಅಣ್ಣ ತಮ್ಮ ಅಂತ ಬರ್ತಾರಲ್ಲ ಅಂಥವ್ರು ಮುಟ್ಟಾಳು ಡ್ರೈವರ್ಗಳು ಇರ್ತಾರೆ. ಅವರು ನಮ್ಮ ಕ್ಯಾಟಗರಿ ಅಂತ ಡ್ರೈವರ್ಗಳು ಇರ್ತಾರೆ. ಅಂಥವ್ರು ದಯವಿಟ್ಟು ನಂಬೇಡಿ. ಅವನೊಬ್ಬ ನಂಬಿ ಅವನಿಂದ ಎಲ್ಲ ನನಗೆ ಗೊತ್ತು, ಎಲ್ಲ ಮಾಡಿದ್ದೀನಿ, ನಾನು ಮಾಡ್ತಾಯಿದ್ದೀನಿ, ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಅಂತೇಳಿ ಉಪ್ಸಿ ಮಾಡಿ ದಯವಿಟ್ಟು ಡ್ರೈವರ್ಗಳು ಅಣ್ಣ ತಮ್ಮ ನಂಬೇಡಿ. ಸ್ವಂತ ಅಗ್ರಿಮೆಂಟು ಕೂಡ ಟ್ರಾವೆಲ್ಸನ್ನು ಕೂಡ ನಮಗೆ ಅಗ್ರಿಮೆಂಟ್ ತೋರಿಸಿಲ್ಲ, ಅಗ್ರಿಮೆಂಟ್ ಕೈ ಕೊಟ್ಟಿಲ್ಲ, ಓದಿಸಿ ಟ್ರಾವೆಲ್ಸ್ ಏನು ಸೈನ್ ಹಾಕಿಲ್ಲ. ಆದರೆ ಬರೀ ಎಲ್ಲ ಮೋಸ ಮಾಡೋದು. ದಯವಿಟ್ಟು ಏನೇ ಮಾಡಿದ್ರು ಅಗ್ರಿಮೆಂಟ್ ಓದಿ 2-3 ದಿನ ಟೈಮ್ ತೊಗೊಂಡು ಯೋಚನೆ ಮಾಡಿ ಗಾಡಿ ಓಡ್ಸೋಕ್ಕಾಗುತ್ತಾ ಗೀಟುತ್ತಾ ನೋಡ್ಕೊಂಡು ವ್ಯವಹಾರ ಮಾಡಿ, ತೊಂದರೆ ಸಿಗಾಕಕ್ಕೆ ಹೋಗಬೇಡಿ. ಈಗ ವಿಚಾರ ಏನಂತಂದರೆ, ಗಾಡಿಗಳನ್ನ ತೊಗೊಂಡು ಈ ರೀತಿ ಸಮಸ್ಯೆಗಳನ್ನ ಉದ್ಭವ ಮಾಡ್ಕೊಂಡಿರ್ತೀರ, ಅದಾದಮೇಲೆ ಪೇಮೆಂಟ್ ಕೊಟ್ಟಿಲ್ಲ ಅಂತೇಳಿ ಜಗಳಗಳನ್ನ ಮಾಡ್ಕೊತೀರ. ಆಮೇಲೆ ಟ್ರಾವೆಲ್ಸ್ ಅವರು ಮತ್ತು ಅವ್ರ ಕಂಡೀಷನ್ಸ್ಗಳು ಮತ್ತು ಅವರ ಅಗ್ರಿಮೆಂಟ್ಗಳನ್ನೆಲ್ಲ ನೋಡಿದಾಗ ನೀವೇ ಒಪ್ಕೊಂಡು ಸೈನ್ ಮಾಡಿಕೊಟ್ಟಿರ್ತೀರ. ಸೊ ಅದಾದಮೇಲೆ ನಾವು ಮಾತಾಡಲಿಕ್ಕೂ ಆಗೋದಿಲ್ಲ. ಒಂದು ವೇಳೆ ಮಾತಾಡ್ತೀವಿ ಅಂದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಮಾತಾಡ್ಬೋದು ಅಷ್ಟೇ ಹೊರತು ಇನ್ನು ಕಾನೂನಿನ ಚೌಕಟ್ಟಿನಲ್ಲಿ ಮಾತಾಡಬೇಕು ಅನ್ನೋದಕ್ಕೆ ಅದು ಅವಕಾಶವೇ ಇರೋದಿಲ್ಲ. ಯಾಕಂದರೆ ಎಲ್ಲವೂ ಕೂಡ ನೀವುಗಳೇ ಒಪ್ಕೊಂಡು ಸೈನ್ಗಳು ಮಾಡಿಕೊಟ್ಟಿರೋದ್ರಿಂದ ನಾವೇನು ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಮಾತ್ರಕ್ಕೆ ನಾವು ಕೆಲಸನೇ ಮಾಡಬೇಕು ಅನ್ನೋದಾದರೆ ಕೆಲವೊಂದು ಸಾರಿ ಸಂಘಟನೆಯಲ್ಲಿ ಇದ್ದೇ ಮಾಡಬೇಕು ಅನ್ನೋದು ಕೆಲವೊಂದು ಸಾರಿ ಆಗೋದಿಲ್ಲ. ಯಾಕೆಂದರೆ ಇವತ್ತು ಚಾಲಕರುಗಳಿಗೆ ಸಂಘಟನೆಗಳು ಅಂತಂದರೆ ಎಷ್ಟೋ ಜನಕ್ಕೆ ಬೇಡಪ್ಪ ಅನ್ನೋ ಒಂದು ಮನಸ್ಥಿತಿ ಇದ್ದಾರೆ. ಯಾಕೆಂತಂದರೆ ಎಲ್ಲ ಹಿಂದೆ ನೋಡಿಕೊಂಡು ಬೇಜಾರಾಗಿ ಯಾವ ಸಂಘಟನೆ ಬೇಡ, ನಮ್ದಾಯಿತು, ನಮ್ಮ ಕೆಲಸ ಆಯಿತು ಅನ್ನೋ ಲೆಕ್ಕಾಚಾರದಲ್ಲಿ ತುಂಬ ಜನ ಇದ್ದಾರೆ. ಅದನ್ನು ಕೂಡ ಯೋಚನೆ ಮಾಡಿದಾಗ ಪಾಪ ಎಲ್ಲೋ ಒಂದು ಕಡೆ ಬಿಡುವೋಲೆ ನಮ್ಮನ್ನು ಒಂದು ಕ್ವಾಲಿಟಿ ಇಟ್ಕೊಂಡು ಏನೋ ಒಂದು ಮಾಡಿಕೊಡ್ತಾರೆ, ನಮ್ಮ ಸಮಸ್ಯೆ ಬಗೆಹರಿಸ್ತಾರೆ ಅಂತೇಳಿ ನಮ್ಮನ್ನು ನಂಬ್ಕೊಂಡು ಬಂದಾಗ ನಾವು ವಾಪಸ್ ಕಳಿಸ್ಲಿಕ್ಕೂ ಅದು ನಮ್ಮ ಮನಸ್ಸಾಕ್ಷಿನೂ ಕೂಡ ಒಪ್ಪೋದಿಲ್ಲ. ಸೊ ಅದೇ ರೀತಿ ನಮ್ಮ ಭೈರವ್ ಆಗಿರಲಿ, ಬಸವರಾಜ್ ಅವ್ರದ್ದಾಗಿರಲಿ, ಸೊ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅವರು ಯಾರು ಟ್ರಾವೆಲ್ಸ್ನ ಮಾಲೀಕರಲ್ಲಿ ಒಬ್ಬರಾದಂಥವ್ರ ಹತ್ರ ಮಾತಾಡಿದ್ದೀವಿ. ಅವರು ಕೂಡ ಪೇಮೆಂಟನ್ನು ಇಲ್ಲ ಸರ್, ಅವ್ರು ಹೇಳಿದ ಪಾಪ ಕರೆಕ್ಟಾಗಿದೆ, ಅವ್ರದ್ದೇನು ಕಂಡೀಷನ್ಸ್ ಇದೆ ಅದೆಲ್ಲ ಕರೆಕ್ಟಾಗಿದೆ. ಬಟ್ ಆದರೆ ಆ ಕಂಡೀಷನ್ಸು ಇವ್ರ ಅಗ್ರಿಮೆಂಟನ್ನು ಸೈನ್ ಮಾಡ್ಕೊಡ್ಬೇಕಾದ್ರೂ ಕೂಡ ಯೋಚನೆನೂ ಮಾಡಿಲ್ಲ, ನೋಡೂ ಇಲ್ಲ. ಅದನ್ನು ಇವರು ಬಸವರಾಜ ಫಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಭೈರವನು ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಯಾರೋ ಮಧ್ಯವರ್ತಿ ಸಿಗ್ತಾ ಅವನೇನೋ ಕಮಿಷನ್ ಬೇಸ್ ಮೇಲೆ ಗಾಡಿ ಮಾರ್ದ, ಎಲ್ಲ ಮುಗಿದೋಯ್ತು. ಕೊನೆಗೆ ತಗೊಳಕೊಂಡಿರೋ ಕಮಿಷನ್ ತೊಗೊಂಡೋದ. ಪಾಪ ಬಂಡವಾಳ ಹಾಕಿದ ಗಾಡಿ ಮನೇಲಿ ಒಡವೆ ಇಟ್ಬಿಟ್ಟು ಗಾಡಿನ ಪರ್ಚೇಸ್ ಮಾಡಿದಂಥ ಬಸವರಾಜು ಕೂಡ ಒಂದು ಕಡೆ ಬೇಜಾರು ಮಾಡ್ಕೊಂಡ್ರು, ಒಂದು ಕಡೆ ಒಂದು ತೊಂದರೆಲ್ಲ ಸಿಗಾಕೊಂಡ್ರು. ಇನ್ನು ಭೈರವ ಬಂಡವಾಳ ಹಾಕಿ ದುಡಿತೀನಿ ಅಂತೇಳಿ ಈ ಕಡೆ ಗಾಡಿನೂ ಇಲ್ಲ, ಆ ಕಡೆ ದುಡ್ಡು ಇಲ್ಲದಂಗೆ ಎಲ್ಲ ನಡೆದಿರಲ್ಲಿ ನಿಂತ್ಕೊಳ್ಳೋಂಥ ಕೆಲಸನ ಆಗಿದೆ. ಸೊ ಇವತ್ತು ಏನು 14/6/2025 ಬಂದಿದ್ದೀರಾ. ಸೊ ಸಂಬಂಧಪಟ್ಟಂಗೆ ಅದರದ್ದು ಅವ್ರ ಹತ್ರ ನಿಮ್ಮ ಮುಂದೆನೇ ಮಾತಾಡ್ಸಿದ್ದೀನಿ. ಸೊ ಪೇಮೆಂಟ್ನ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಬುಧವಾರ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಬ್ರು ನಮ್ಮ ಹಿರಿಯ ನಾಯಕರು ಅವರು ಕೂಡ ಮಾತಾಡಿದ್ಮೇಲೆ ನಾಳೆನೇ ಅಂತ ಏನೋ ಹೇಳಿದ್ದಾರೆ. ತೊಂದರೆ ಇಲ್ಲ, ನಾಳೆ ಏನಾದರೂ ಆಗಲಿ ಅಥವಾ ಮಂಗಳವಾರ ಆಗಲಿ ಬುಧವಾರ ಆಗಲಿ ನಿಮ್ಮ ಪೇಮೆಂಟ್ಸು ನೀವೇನು ಕೊಟ್ಟಿದ್ದೀರಾ, ಕಷ್ಟ ಬಿದ್ದು ಸಂಪಾದನೆ ಮಾಡಿರೋ ಹಣವನ್ನು ಏನು ಕೊಟ್ಟಿದ್ದೀರಾ ಬಸವರಾಜು ಅವರ ನಿಮಗೆ ಬರ್ತದೆ. ನೀವು ಭೈರವ್ ಅವ್ರಿಗೆ ಕೊಡಬೇಕು, ಓಕೆನಾ? ಅವ್ರ ಕಡೆ ತೋರಿಸಿ. ಯಾಕೆಂದರೆ ಫಸ್ಟು ಗಾಡಿ ತೊಗೊಂಡಿರೋದು ನೀವು, ಅಗ್ರಿಮೆಂಟ್ ಇರೋದು ನಿಮ್ಮ ಹೆಸರಲ್ಲಿ. ಸೊ ಪೇಮೆಂಟು ಟ್ರಾವೆಲ್ಸ್ ಅವರು ಕೊಡಬೇಕಾದ್ರೆ ನಿಮ್ಮ ಹೆಸರು ಕೊಡ್ತಾರೆ. ನೀವು ಅಮೌಂಟ್ನ ತೊಗೋಬೇಕು, ನಿಮ್ಮ ಹಣನ ಭೈರವ್ ಅವ್ರಿಗೆ ಕೊಡಬೇಕು. ಸರಿನಾ? ಓಕೆನಾ ಭೈರವ್ ಅವರೇ? ಓಕೆ ಸರ್, ಈ ಕಡೆ ಬಂದ್ಬಿಡಿ. ಸೊ ಇದು ವಾಸ್ತವತೆ, ಕರೆಕ್ಟಾ? ಓಕೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇಷ್ಟೊತ್ತು ಯಾವುದೇ ರೀತಿಯಾದಂಥ ಮುಚ್ಚುಮರೆಯಿಂದಲೇ ನಿಮ್ಗೆ ಯಾವುದೂ ಕೂಡ ಹೇಳಿಕೆಗಳನ್ನ ತೊಗೋಬೇಕಾದ್ರೆ ಯಾವುದು ಕೂಡ ಇಲ್ಲಿ ಬನ್ನಿ, ಯಾವುದು ಕೂಡ ಹೇಳಿಕೆಗಳನ್ನ ಪಡ್ಕೋಬೇಕಾದ್ರೆ ನಿಮ್ಮ ಸ್ವಂತ ಒಂದು ಹೇಳಿಕೆಗಳನ್ನ ಕೊಟ್ಟಿರೋದು. ಹೌದು, ನಿಜ, ಕರೆಕ್ಟ್ ಅಲ್ವಾ? ಸುಮ್ಮನೆ ನಾವು ಹೇಳಿದ್ವಿ ಏನೋ ಅವರಪ್ಪ. ನಮ್ಮ ಉದ್ದೇಶ ಒಂದೇ, ಚಾಲಕ ಸಂಘಟನೆ ಕಟ್ಕೊಂಡಿದ್ದೀವಿ. ನಮ್ಮ ಹತ್ರಕ್ಕೆ ಇವತ್ತುವರೆಗೂ ಯಾರು ಬಂದಿದ್ದಾರೆ ಅವ್ರದ್ದೆಲ್ಲ ಸಮಸ್ಯೆ ಬಗೆಹರಿಸ್ಕೊಟ್ಟಿದ್ದೀವಿ, ಪ್ರಾಮಾಣಿಕವಾಗಿರ್ತಕ್ಕಂಥ ಸಮಸ್ಯೆಗಳು. ಸೊ ನೀವು ಕೂಡ ಬಂದಿದ್ದೀರಾ, ನಿಮ್ಮ ಸಮಸ್ಯೆನೂ ಕೂಡ 1000% ಕ್ಲಿಯರ್ ಮಾಡ್ಕೊಡ್ತೀವಿ. ಈಗ ಅವ್ರ ಹತ್ರ ಮಾತಾಡಿದಾಗ ನೀವೇ ಕೇಳಿಸ್ಕೊಂಡ್ರಿ, ಏನಂತಂದ್ರು? ಮಾಡ್ಕೊಡ್ತೀನಿ ಅಂತ ಹೇಳಿ. ಕರೆಕ್ಟಾ? ನಮ್ಮ ಉದ್ದೇಶ ಅಷ್ಟೇ. ನಮಗೆ ಡ್ರೈವರ್ಸ್ಗಳು ಎಷ್ಟು ಮುಖ್ಯನೋ ಕಂಪನಿಗಳವರು ಕೂಡ ಮುಖ್ಯವಾಗ್ತಾರೆ. ಯಾಕೆ ಅಂತಂದ್ರೆ ಎರಡು ಬ್ಯಾಲೆನ್ಸ್ ಮಾಡಬೇಕು. ಈಗ ಕಂಪನಿಯವರು ಡ್ಯೂಟಿ ಕೊಟ್ಟಿಲ್ಲ ನೀವು ಮಾಡಕ್ಕಾಗಲ್ಲ, ನೀವು ಮಾಡಿಲ್ಲ ಅಂದ್ರೆ ಕಂಪನಿನೂ ಕೂಡ ಇರೋದಿಲ್ಲ. ಎರಡು ಕೂಡ ಒಂದು ಸಹಮತದಲ್ಲಿ ಒಮ್ಮತದಲ್ಲಿ ಹೋಗ್ಬೇಕಾಗ್ತದೆ. ಈಗ ಅವ್ರೇನಾದ್ರು ಟ್ರಾವೆಲ್ಸ್ ಅವರು ಅಥವಾ ನಮ್ಗೇನಾದ್ರು ಕೊಡೋದಿಲ್ಲ, ನೀವೇನಾದ್ರು ಮಾಡ್ಕೊಂತೀಯ ಅಂತಂದ್ರೆ ಅದು ಬೇರೆ. ಪಾಪ ಅವರು ಕೂಡ ಏನು ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ಮಾತಾಡಿದ್ದಾರೆ. ಪೇಮೆಂಟ್ ಕೊಡ್ತೀನಿ ತಗೊಂಡಿದ್ದಾರಾ? ಸೊ ಬುಧವಾರ ಪೇಮೆಂಟ್ ಕೊಟ್ಟರೆ ನೀವೇ ಇಸ್ಕೊಂಡು ಕ್ಲಿಯರ್. ಓಕೆನಾ? ಕಡೆ ಬನ್ನಿ, ನನ್ನ ತೋರಿಸಿ. ಆ ಸ್ನೇಹಿತರೆ ನೋಡಿ, ಏನು ಭೈರವ ಮತ್ತು ಬಸವರಾಜ್ ಅವರು ಬಂದಿದ್ರು.
ಸೊ ಈ ಒಂದು ಲೈವ್ಗಳನ್ನ ಮಾಡುವಂಥ ಉದ್ದೇಶ ಒಂದೇ, ಕೆಲಸ ಆದಮೇಲೆ ನನ್ನಿಂದ ಆಯಿತು ಅಂತೇಳಿ ತುಂಬ ಜನ ಹೇಳ್ಕೊಳ್ಳುವಂಥವ್ರು ತುಂಬ ಜನ ಇದ್ದಾರೆ. ಸೊ ಬಟ್ ಆದರೆ ನಮ್ಮ ಉದ್ದೇಶ ಒಂದು, ನಾವು ಇದನ್ನೇನೋ ತೋರಿಸಿ ನಾವೇನೋ ದೊಡ್ಡ ಸಾಧನೆ ಮಾಡಿಬಿಟ್ಟು ಇವ್ರದ್ದೇನೋ ಪಾಪ ತೀರಾ ಕಷ್ಟದಲ್ಲಿದ್ದಾರೆ, ನಾನು ಇವ್ರ ಸಮಸ್ಯೆ ಬಗೆಹರಿಸ್ಕೊಟ್ಟಿದ್ದೀನಿ ಅಂತಲ್ಲ. ನಮ್ಮ ಹತ್ರಕ್ಕೆ ಬಂದಿದ್ದಾರೆ, ನಮ್ಮ ಒಂದು ಕೈಲಾದಂಥ ಒಂದು ಕೆಲಸನ ಮಾಡಿ ಅವರ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸನ ಮಾಡಬೇಕು. ಅದನ್ನು ಮಾಡಿಕೊಟ್ಟಿದ್ದೀವಿ. ಇವತ್ತಿನವರೆಗೂ ಬಂದಿರೋಂಥವು ಮಾಡಿದ್ದೀವಿ, ಇವಾಗ ಬಂದಿರೋದು ಮಾಡಿದ್ದೀವಿ, ನಾಳೆ ಬರುವಂಥವು ಕೂಡ ಮಾಡ್ತೀವಿ. ಇದಕ್ಕೆ ಕೆಲವೊಂದು ಸರಿ ಸಂಘಟನೆ ಇಲ್ದಿದ್ರೂ ಕೂಡ ಕೆಲಸಗಳನ್ನು ಮಾಡ್ಕೊಡ್ಬೇಕಾಗತ್ತೆ. ಬಟ್ ಆದರೆ ಅವ್ರಿಗೆ ನಾನು ಈ ಒಂದು ಲೈವ್ ಮಾಡೋಕ್ಕಿಂತ ಮುಂಚೆನೂ ಕೂಡ ತಿಳಿಸ್ಕೊಟ್ಟೆ. ಯಾಕೆ ಅಂತಂದರೆ ಇವಾಗೇನೋ ಬರ್ತೀರಪ್ಪ, ಸಮಸ್ಯೆಯನ್ನು ಬಗೆಹರಿಸ್ಕೊಂತೀರಾ, ಸುಮ್ಮನೆ ನಿಮ್ಮ ಪಾಡ ನೀವು ಹೊಂಟೋಗ್ತೀರಾ. ನಾವು ಕೆಲಸ ಮಾಡಿರೋಂಥದ್ದಕ್ಕೆ ಅದು ಯಾರು ಮಾಡಿದ್ರು, ಯಾಕೆ ಮಟ್ಟಿದ್ರು, ನಿಮ್ಮ ಸಮಸ್ಯೆ ಏನು, ಇವೆಲ್ಲ ಕೂಡ ಗೊತ್ತಾಗಬೇಕು ಅಂತಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವೆಲ್ಲ ತಿಳ್ಕೋಬೇಕು. ನಿಮ್ಮಿಂದ ಒಂದು 10 ಜನ ಒಂದು ಇದನ್ನು ತಿಳ್ಕೊಂಡು ಬದಲಾವಣೆ ತಗೊಳ್ಳಿ ಅನ್ನೋ ಉದ್ದೇಶಕ್ಕೆ ಲೈವ್ಗಳನ್ನ ಮಾಡ್ತೀವಿ ಅಷ್ಟೇ. ಸೊ ಇನ್ನು ದಯವಿಟ್ಟು ಎಲ್ಲ ಚಾಲಕರುಗಳು ಅಷ್ಟೇ, ನಮ್ಮ ಸಂಘಟನೆ ಅಂತಲ್ಲ, ಯಾವುದಾದ್ರೂ ಒಂದು ಸಂಘಟನೆ ವ್ಯಾಲ್ಯೂಬಲ್ ಇರ್ತಕ್ಕಂಥ ಸಂಘಟನೆಯಲ್ಲಿ ಸೇರ್ಕೊಡಿ. ನಿಮ್ಮ ಒಂದು ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಆ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತೇಳಿ ನಿಮ್ಮ ಸಂಘಟನೆಯ ನಾಯಕರುಗಳಂತ ಏನಿರ್ತಾರೆ ಅವ್ರನ್ನ ಒತ್ತಾಯ ಮಾಡಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಡುವಂಥ ಕೆಲಸನ ಮಾಡಿ. ಯಾಕಂದರೆ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಚಾಲಕರುಗಳಿದ್ದಾರೆ. ಇವತ್ತೆಲ್ಲ ಬೆಂಗಳೂರಲ್ಲಿ ಓವರ್ ಆಲ್ ಅಮ್ಮಮ್ಮ ಅಂತ ನೋಡಿಕೊಂಡ್ರೆ 1 ಲಕ್ಷ ಜನ, ಒಂದು ಎಲ್ಲ ಸಂಘಟನೆ ಸೇರಿ 1 ಲಕ್ಷ ಜನ ಡ್ರೈವರ್ಗಳು ಸಿಗ್ಬೋದು. ಇನ್ನು ಅದಕ್ಕಿಂತ 99% ಅಷ್ಟು ಡ್ರೈವರ್ಗಳಿದ್ದೀರಾ. ನಿಮ್ಗಳಿಗೆ ಹೇಳೋದಿಷ್ಟೇ, ಯಾವುದೋ ಪ್ರಾಮಾಣಿಕ ಸಂಘಟನೆ ಅಂತ ಇರುತ್ತೆ, ಆ ಸಂಘಟನೆಯಲ್ಲಿ ಸದಸ್ಯತ್ವ ತಗೊಂಡು ನಿಮ್ಮ ಕೆಲಸ ಕಾರ್ಯಗಳು, ನೀವು ಅಷ್ಟೇ ಡ್ರೈವರ್ಗಳಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ನೀವು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ನಿಮಗೇನಾದರೂ ಆದಂಥ ಸಂದರ್ಭದಲ್ಲಿ ಬಾಕಿ ಇರ್ತಕ್ಕಂಥವ್ರು ಕೂಡ ಅದೇ ರೀತಿ ಬೆಂಬಲವಾಗಿ ನಿಂತ್ಕೊಳ್ತಾರೆ ಅಂತ ತಿಳಿಸ್ತಾ, ಇವತ್ತಿನ ಈ ಒಂದು ಲೈವ್ನ ಬಸವರಾಜು ಮತ್ತು ಭೈರವ್ ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ಏನೆಲ್ಲ ಮಾಡಬೇಕು ಅವನ್ನೆಲ್ಲ ಮಾಡಿದ್ದೀವಿ. ಇನ್ನು ಅವರ ಪೇಮೆಂಟ್ನ ಕೊಟ್ಟ ಮೇಲೆ ಅದಕ್ಕೂ ಕೂಡ ಒಂದು ಲೈವ್ನ ಅವ್ರ ಮುಂದೆನೇ ಮಾಡುವಂಥ ಕೆಲಸನೂ ಕೂಡ ಮಾಡ್ತೀವಿ ಅಂತ ತಿಳಿಸ್ತಾ ಈ ನನ್ನ ಒಂದು ಲೈವ್ನ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.